ಹಾಯ್ ಫ್ರೆಂಡ್ಸ್, GTR ಡ್ರೀಮ್ ಮೀಡಿಯಾ ವಿತ್ ಸ್ಯಾಮ್ ಡ್ರೀಮ್ ಬಾಯ್. ನಾನು ಇವತ್ತು ಒಂದು 2-3 ತಿಂಗಳಿಂದ ಬಂದಾದಂಥ ಒಂದು ಘಾಟಿಗೆ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ ನಿಮ್ಮನ್ನು. ಆ ಜಾಗದಲ್ಲಿ ಈಗ ಹೇಗಿದೆ ಮತ್ತು ಅಲ್ಲಿ ಮೇಲೊಂದು ಬಸ್ಸು ಕೆಳಗೊಂದು ಬಸ್ ಅಂತೇಳಿ ತುಂಬ ಜನರಿಗೆ ತೊಂದರೆನೂ ಆಗ್ತಾಯಿದೆ. ಇದನ್ನು ಯಾವ ರೀತಿ ಆಗ್ತಾಯಿದೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೊರಟಿದ್ದೀನಿ. ಬನ್ನಿ, ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ಬನ್ನಿ ಮುಂದೋಗೋಣ. ಈ ರೋಡೇ ಅನಾಥವಾಗಿ ಹೋಗಿದೆ. ಎಷ್ಟು ಗಾಡಿಗಳು ತಿರುಗ್ತಾ ಇತ್ತು, ಬಸ್ಸು ಕಾರ್ ಅಂತೇಳಿ ಲಾರಿಗಳು ಸಿಕ್ಕಾಪಟ್ಟೆ ತಿರುಗ್ತಾ ಇತ್ತು. ಈ ರೋಡಲ್ಲಿ ಹೋಗ್ತಾ ಇದ್ದೀನಿ, ಬೇಜಾರಾಗ್ತಾ ಇದೆ ನನಗೆ. ಒಂಥರ ಬೋರ್ ಹೊಡೆದಂಗೆ ಆಗ್ತಾ ಇದೆ. ಬನ್ನಿ, ಒಂದು ಬಸ್ ಬರ್ತಾ ಇದೆ. ಆ ಬಸ್ಸಿನ ಜನ ಹೇಗೆ ಇಳಿದು ಎಲ್ಲಿಗೆ ಹತ್ತಿ ಎಷ್ಟೇ ಒಂದು ಬಸ್ ಇರುತ್ತೆ ಅಲ್ಲಿಗೆ ಯಾವ ರೀತಿ ಹೋಗ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಮುಂದೋಗೋಣ. ನೋಡಿ, ನಮ್ಮೂರಲ್ಲಿ ಹಲಸಿನ ಮರದಲ್ಲಿ ಕಾಯಿ ಹೇಗೆ ಬಿಟ್ಟಿದೆ. ಈ ರೋಡು ಅನಾಥವಾಗಿರೋದು ನೋಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಗುರು. ನಾನು ಎಲ್ಲೋ ಕಳೆದೋಗ್ಬಿಟ್ಟಿದ್ದೀನಿ, ಯಾವ ರೋಡಿಗೆ ಬಂದಿದ್ದೀನಿ ಅನ್ಸ್ಬಿಟ್ಟೈತೆ. ಯಾಕಂದ್ರೆ ಯಾವಾಗಲೂ ಓಡಾಡ್ತಾ ಇದ್ದ ರೋಡು, ಬ್ಯುಸಿ ಇರ್ತಾ ಇದ್ದಂಥ ರೋಡು, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಗಾಡಿ ಓಡ್ಸೋಕ್ಕೆ ಮನಸ್ಸಿಲ್ಲ, ಆ ಥರ ಬೋರ್ ಆಗ್ತಾ ಇದೆ. ಗಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಈ ಗಾಡಿ ನೋಡಿದ್ರೇನೆ ಒಂಥರ ಅನಾಥವಾಗಿರೋಂಗಿದೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು. ಈ ಟರ್ನಿಂಗ್ ಇಂದ ನೋಡಿ, ಈ ಟರ್ನಿಂಗ್ ಇಂದ ನಮ್ಮ ಉಡುಪಿ ಜಿಲ್ಲೆ ಕ್ಲೋಸ್ ಆಗುತ್ತೆ. ಈ ಟರ್ನಿಂಗ್ ಇಲ್ಲೇ ಇದೆ ಈಚೆ. ಈಗ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದೀನಿ. ಯಾವ ರೀತಿ ಆಗಿದೆ ಅಂದರೆ ಈ ನನ್ನ ಫೇವ್ರೆಟ್ ಘಾಟಿ ಗುರು ಇದು. ಸಿಕ್ಕಾಪಟ್ಟೆ ಇಷ್ಟ ನನಗೆ ಈ ಘಾಟಿಯಲ್ಲಿ ಓಡಾಡೋದಂದ್ರೆ. ಇಲ್ಲೊಂದು ಗಾಡಿ ಮೊನ್ನೆ ಸುಟ್ಟೋಗಿ ಎಲ್ಲ ತೊಂದರೆ ಆಗಿತ್ತು, ಅದನ್ನು ತಗೊಂಡೋಗಿದ್ದಾರೆ. ಘಾಟಿ ಏನೋ 10ನೇ ತಾರೀಕು ಓಪನ್ ಅಂತ ಹೇಳ್ತಾ ಇದ್ದಾರೆ. ಯಾವ ಗಾಡಿ ಬಿಡ್ತಾರಂತ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಬನ್ನಿ, ಅಲ್ಲಿ ಏನೇನು ಕೆಲಸ ಆಗಿದೆ ಅಂತ ಕೂಡ ಅದನ್ನು ಕೂಡ ತೋರಿಸ್ತೀನಿ ನಾನು. ಒಂದು ಬಸ್ ನನ್ನ ಹಿಂದೆ ಬರ್ತಾ ಇದೆ, ನೋಡೋಣ ಯಾವ ರೀತಿ ಆಗುತ್ತೆ ಅಂತೇಳಿ. ಬನ್ನಿ ಮುಂದೋಗೋಣ. ಈ ಸರಿ ಭಾರಿ ಮಳೆ ಕಡಿಮೆ ಆಗಿದೆ. ಈಗ ಈ ಫಾಲ್ಸ್ ಎಲ್ಲ ನಿಮ್ಗೆ ಒಂದ್ಸರಿ ಶೂಟ್ ಮಾಡಿ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ಸರಿ ನೋಡಿ, ಮಳೆಗಾಲ ಆದರೂ ಭಾರಿ ಕಡಿಮೆ ಇದೆ ನೀರು. ಮಳೆನೇ ಬಂದಿಲ್ಲ ಈ ಸರಿ ಏನಾಗುತ್ತೋ ಗೊತ್ತಿಲ್ಲ. ಮಳೆ ಬೇಕು, ಮಳೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅದು ನಮ್ಮೂರಿಗಂತೂ ಮಳೆ ಬೇಕೇ ಬೇಕು. ನೋಡಿ ಸ್ನೇಹಿತರೆ, ನಾನೀಗ ಘಾಟಿಯಲ್ಲಿ ಬಂದು ಈಗ ಬಸ್ ಟರ್ನ್ ಆಗೋ ಜಾಗದಲ್ಲಿ ನಿಂತಿದ್ದೀನಿ. ಬನ್ನಿ, ಈಗ ಒಂದು ಬಸ್ ಬರ್ತಾ ಇದೆ. ಆ ಬಸ್ಸಲ್ಲಿದ್ದವರು ಈಗ ಮೇಲೆ ಹತ್ಕೊಂಡು ಆಚೆ ಬಸ್ ನಿಂತಿದೆ, ಆ ಬಸ್ಸಿಗೆ ಹೋಗ್ತಾರೆ. ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಬಸ್ ಬರ್ತಾ ಇದೆ, ಎಲ್ಲ ರೆಡಿ ಇದ್ದಾರೆ ಹೊರಡೋಕ್ಕೆ ಪ್ರಯಾಣಿಕರೆಲ್ಲ. ಬಸ್ ಟರ್ನ್ ಆಗಬೇಕು. ಬನ್ನಿ, ನಮ್ಮ ಮೇಲಿಂದ ನಾನು ತೋರಿಸ್ತೀನಿ ಅದೇನು ಅಂತ. ಈಗ ನೋಡಿ, 84 ಮೆಟ್ಲಿದೆ. 84 ಮೆಟ್ಲು ಹತ್ಕೊಂಡು ಇಲ್ಲಿ ಬಂದು ಈ ಬಸ್ ಹತ್ತಬೇಕು. ವಯಸ್ಸಾದವ್ರಿಗೆಲ್ಲ ತೊಂದರೆ ಆಗುತ್ತೆ. ಈ ಘಾಟಿ ಎಷ್ಟು ಬೇಗ ಓಪನ್ ಆಗುತ್ತೋ ಅಷ್ಟು ಒಳ್ಳೇದು ಅಂದ್ಕೊಳ್ತೀನಿ ನಾನು. ಯಾಕಂದರೆ ಈ ಘಾಟ್ ಸೆಕ್ಷನ್ ಅನ್ನೋದು 2 ಜಿಲ್ಲೆಗಳನ್ನ ಬೆಸೆಯುವಂಥ ಕೊಂಡಿ ಇದ್ದಂಗೆ. ತುಂಬ ತೊಂದರೆ ಆಗಿದೆ, ಜನರಿಗಂತೂ ತುಂಬ ತೊಂದರೆ ಆಗಿದೆ. ಬನ್ನಿ, ಮುಂದೆ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಯಾವಾಗಲೂ ಈ ಜಾಗದಲ್ಲೆಲ್ಲ ತುಂಬ ಗಾಡಿಗಳು ನಿಂತ್ಕೊಳ್ತಾ ಇದ್ದಂಥ ಜಾಗ ಇದು. ಈ ಘಾಟಿ ಬಂದಾದಾಗಿಂದ ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳ ಸಂಖ್ಯೆನೂ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ, ಯಾಕಂದರೆ ಅಲ್ಲಿ ಬರಬೇಕು, 84 ಮೆಟ್ಲು ಹತ್ಕೊಂಡು ಮೇಲೆ ಬರಬೇಕು, ಇಲ್ಲಿಂದ ಬಂದ್ರೂ ತೊಂದರೆ, ಕೆಳಗೆ ಹೋಗೋಕ್ಕಾಗಲ್ಲ. ಈ ಥರ ಒಂದು ಇದರಿಂದ ಜನ ಕಡಿಮೆ ಆಗಿದ್ದಾರೆ. ಬನ್ನಿ, ಆ ಘಾಟಿದು ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ. ಬನ್ನಿ ಮುಂದೋಗೋಣ. ಎಷ್ಟು ಜನರಿಗೆ ತೊಂದರೆ ಆಗಿದೆ ಅಂದರೆ, ಈ ಶಾಲೆ ಮಕ್ಕಳಿಗೆ, ಸ್ಪೆಷಲ್ಲಾಗಿ ಶಾಲೆ ಮಕ್ಕಳಿಗೆ ಏನಂದರೆ, ಈಗ
ಉಡುಪಿ ಜಿಲ್ಲೆಗೆ ಅಂತ ಓದೋಕ್ಕೆ ಅಂತ ಬರ್ತಾರೆ ಎಲ್ಲ ಮಕ್ಕಳು. ಇಲ್ಲಿ ಕೆಳಗಡೆ ಹೊಸಂಗಡಿ ಅಂತಿದೆ, ಸಿದ್ದಾಪುರ ಅಂತಿದೆ, ಕುಂದಾಪುರದವರೆಗೂ ಇಲ್ಲಿ ನಗರ ಹೊಸನಗರದಿಂದೆಲ್ಲ ಬರುವಂಥ ಮಕ್ಕಳು ಮತ್ತು ತೀರ್ಥಹಳ್ಳಿಯಿಂದನೂ ಬರುವಂಥ ಮಕ್ಕಳು ಇದ್ದಾರೆ. ಹಾಗಾಗಿ ತುಂಬ ತೊಂದರೆ ಆಗಿದೆ. ಮತ್ತು ಈಗ ಏನಾಗಿದೆ ಅಂದರೆ, ಈಗ ಯಾರಿಗೋ ಒಂದು ಹುಷಾರಿಲ್ಲ, ಅವರು ಎಲ್ಲರೂ ಶ್ರೀಮಂತರೇ ಇರಲ್ಲ. ಒಬ್ಬ ಬಡವ ಕೂಡ ಎಲ್ಲಾದರೂ ಆಸ್ಪತ್ರೆಗೆ ಹೋಗಬೇಕು, ಮಣಿಪಾಲಕ್ಕೆ ಹೋಗಬೇಕು, ಈಚೆ ನಗರದಲ್ಲಿ ಆದವರಿಗೆ ಅಥವಾ ಈಚೆ ಮಾಸ್ತಿಕಟ್ಟೆಯಲ್ಲಿ ಇಂಥವರಿಗೆಲ್ಲ ಒಂದು ಆಸ್ಪತ್ರೆಗೆ ಮಣಿಪಾಲಿಗೆ ಹೋಗ್ಬೇಕಂದ್ರೆ ಅದು ಬಸ್ಸಿನ ಅವಲಂಬನೆ ಮಾಡಿರೋರೇ ತುಂಬ ಇದ್ದಾರೆ. ಈಗ ಲಘು ವಾಹನ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಲಘು ವಾಹನಗಳನ್ನ ಅದರಲ್ಲಿ ಬಸ್ಸು ಸೇರುತ್ತೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ. ಹಾಗಾಗಿ ಯಾವ್ದು ಬಿಡ್ತಾರಂತ ಗೊತ್ತಿಲ್ಲ. ನಾಳೆ ಓಪನ್ ಅಂತೆ, ನೋಡೋಣ ಆ ಜಾಗದಲ್ಲಿ ಎಷ್ಟು ಕೆಲಸ ಆಗಿದೆ, ಯಾವ ಥರ ಕೆಲಸ ಆಗ್ತಾಯಿದೆ ಅಂತ. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಈಗ ಕೆಲಸ ಸಿಕ್ಕಾಪಟ್ಟೆ ಸ್ಪೀಡಾಗೆ ಮಾಡ್ತಾಯಿದ್ದಾರೆ. ನಾಳೆ ಏನೋ ಓಪನ್ ಅಂತೆ, ಲಘು ವಾಹನ ಅಂತ ಹೇಳಿದ್ದಾರೆ. ನೋಡೋಣ ಯಾವ್ದು ಬಿಡ್ತಾರೆ ಏನಂತ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ, ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಸ್ಪೀಡಾಗಿ ನಡೀತಾ ಇದೆ. ನೋಡಿ, ವರ್ಕೆಲ್ಲ ತುಂಬ ಫಾಸ್ಟಾಗಿ ನಡೀತಾ ಇದೆ ಅನಿಸುತ್ತೆ. ಫಾಸ್ಟಾಗಿ ನಡೀತಾ ಇದೆ. ಪ್ಲಸ್ ಈಗ ನೋಡಿ ಅಜಾಕ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾವೆ. ಇದು ನಾಳೆ ಬಸ್ಸುಗಳನ್ನೆಲ್ಲ ಬಿಟ್ಟರೆ ಒಂದು ಚೆನ್ನಾಗಿರೋದು. ಯಾಕಂದರೆ ಈ ಜಾಗದಲ್ಲಿ ತುಂಬ ಬಡವರಿಗೆ ಯಾರಿಗಾದರೂ ಏನಾದರೂ ಹಾಸ್ಪಿಟಲೈಸೇಷನ್ ಮಾಡಬೇಕು ಅಂದರೆ ಈ ಬಸ್ಸನ್ನೇ ಹಚ್ಕೊಂಡಿರೋರು ಜಾಸ್ತಿ ಇದ್ದಾರೆ. ಎಲ್ಲರೂ ಕಾರು ಟಿಗಳನ್ನೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಬಸ್ಸು ಕೂಡ ಬಿಟ್ಟರೆ ಒಂದು ರೀತಿ ಚೆನ್ನಾಗಿದ್ದಿರೋದೇನೋ ಅನಿಸುತ್ತೆ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ವರ್ಕು ಕೂಡ ಸಿಕ್ಕಾಪಟ್ಟೆ ಸ್ಪೀಡಾಗಿ ನಡೀತಾ ಇದೆ. ಇಲ್ಲೊಂದು ಸೀನ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಮೋಡ ಹಾಗೆ ಕೆಳಗಡೆ ಒಂದು ಶಿವನ ಲಿಂಗದ ಥರದ ಬೆಟ್ಟ. ಆ ಮೋಡ ಕೆಳಗೆ ಇಳಿತಾ ಇದೆ. ಆ ಶಿವನ ತಲೆ ಮೇಲೆ ನೀರು ಬಿದ್ದಂಗೆ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆದ ದೃಶ್ಯ ಇದು. ಫ್ರೆಂಡ್ಸ್, ಕೆಲಸ ಎಲ್ಲ ನೋಡಿದ್ದೀರಾ, ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಾಳೆಯಿಂದ ಓಪನ್ ಆಗುತ್ತಂತೆ. ನೋಡೋಣ, ಬಸ್ಸುಗಳೆಲ್ಲ ಬಿಡ್ತಾರೆ ಅಂದ್ಕೊಂಡಿದ್ದೀನಿ. ಬಸ್ಸುಗಳನ್ನೆಲ್ಲ ಬಿಟ್ಟರೆ ಒಳ್ಳೆಯದು. ಬನ್ನಿ, ಇನ್ನೊಂದು ಒಳ್ಳೆ ವೀಡಿಯೋದ ಜೊತೆಯಲ್ಲಿ ನಿಮಗೆ ಮತ್ತೊಂದು ಜಾಗದಿಂದ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ GTR ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್. ನಮಸ್ಕಾರ.